ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ, ಕರ್ನಾಟಕದಲ್ಲಿ ಇಂಧನ ಇಲಾಖೆನಲ್ಲಿ ಪ್ರೈವೇಟೈಸೇಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಸಲ ನೀವು ಕೇಳ್ಪಟ್ಟಿರ್ತೀರ. ಲೈಕ್ ಪೇಪರಲ್ಲೂ ಸಹ ಅನೌನ್ಸ್ಮೆಂಟ್ ಬಂದಿತ್ತು. ಯಾರೋ ಒಬ್ಬರು ಒಂದು ಕಂಪನಿ ಅಪ್ರೋಚ್ ಮಾಡಿದೆ, ನಮಗೂ ಲೈಸೆನ್ಸ್ ಕೊಡಿ. ಕರ್ನಾಟಕದಲ್ಲಿ ಕೆಲವೊಂದು 11 ಡಿಸ್ಟಿಕ್ಸ್ ಏನ್ ನಾವು ಪವರ್ನ ಡಿಸ್ಟ್ರಿಬ್ಯೂಷನ್ ಹಾಗೂ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ನಾವು ರೆಸ್ಪಾನ್ಸಿಬಿಲಿಟಿ ತಗೊಂತೀವಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ನ ಹಾಕಿದ್ರು. ಅದೆಲ್ಲ ನಿಮಗೂ ಗೊತ್ತಿದೆ, ರೈಟ್? ಸುಮಾರು ಕಡೆ ಸ್ಪ್ರೆಡ್ ಕೂಡ ಆಗಿದೆ, ಹಾಗೂ ಎಲ್ಲ ನ್ಯೂಸ್ ಪೇಪರ್ಸ್ ಅಲ್ಲೂ ಸಹ ಬಂದಿತ್ತು. ಆ ಕಂಪನಿ ಯಾವ್ದಾಗಿತ್ತು? ಕಂಪನಿ ಬಂದು ಟಾಟಾ ಪವರ್. ಸೊ ಟಾಟಾ ಪವರ್ ಕಂಪನಿದವರು ಯಾರನ್ನ ಅಪ್ರೋಚ್ ಆಗಿದ್ರು ಅಂತಂದ್ರೆ ಗೈಸ್, KERC ಅನ್ನೋ ಆರ್ಗನೈಸೇಷನ್. ಏನದು? ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅನ್ಮಾತ. ಒಂದು ರೆಗ್ಯುಲೇಟರಿ ಬಾಡಿ. ಯಾವುದು? ಕರ್ನಾಟಕ ಎಲೆಕ್ಟ್ರಿಸಿಟಿ ಎಷ್ಟೇ ಡಿಸ್ಟ್ರಿಬ್ಯೂಷನ್ ಆಗಬೇಕು, ಜನರೇಷನ್ ಆಗಬೇಕು, ಟ್ಯಾರಿಫ್ಸ್ ನ ಸೆಟ್ ಮಾಡಬೇಕು. ಟ್ಯಾರಿಫ್ ಅಂದ್ರೆ ಏನು? ಬಿಲ್ಸ್ ನ ಸೆಟ್ ಮಾಡೋದು. ಇದೆಲ್ಲದನ್ನು ಡಿಸೈಡ್ ಮಾಡೋದು ಒಂದು ಡಿಪಾರ್ಟ್ಮೆಂಟ್, ಅದು ನಮ್ಮ KERC ಅನ್ನೋ ಡಿಪಾರ್ಟ್ಮೆಂಟ್. ಈ ಡಿಪಾರ್ಟ್ಮೆಂಟ್ಗೆ ಯಾರೇ ಒಬ್ರು ಎಲೆಕ್ಟ್ರಿಸಿಟಿ ಲೈಸೆನ್ಸ್ ತಗೋತಾರೆ, ಅದು ತಗೋಬೇಕು, ಇದು ಮಾಡಬೇಕು, ರಿಜೆಕ್ಷನ್ ಮಾಡಬೇಕು ಅನ್ನೋದು ಇತ್ತು ಅಂದ್ರೂ ಸಹ ಇದೆಲ್ಲಾನು KERC ಥ್ರೂ ನಿಂದಾನೆ ಅಪ್ರೂವಲ್ ಬರಬೇಕು. ಈಗ ಆ KERCಗೆ ಡೈರೆಕ್ಟ್ ಆಗಿ ರಿಕ್ವೆಸ್ಟ್ ಲೆಟರ್ ಅನ್ನು ಸಬ್ಮಿಟ್ ಮಾಡಿದ್ರು ಟಾಟಾ ಪವರ್ ಆರ್ಗನೈಸೇಷನ್. ಯಾರು? ಟಾಟಾ ಪವರ್ ಆರ್ಗನೈಸೇಷನ್ ದವರು ರಿಕ್ವೆಸ್ಟ್ ನ ಕೊಟ್ಟಿದ್ರು ಗೈಸ್. ಸೊ ಈಗ ಈ ಟಾಟಾ ಪವರ್ ಅವರು ರಿಕ್ವೆಸ್ಟ್ ನ ಕೊಟ್ಟಿದ್ದಾರೆ. ಸರಿ, ಈ ರಿಕ್ವೆಸ್ಟ್ ಏನಾಗಿದೆ? ಈ ಪರ್ಟಿಕ್ಯುಲರ್ ಎಲ್ಲಾ ಸುದ್ದಿನ ತಗೊಂಡ್ಬಿಟ್ಟು ನಾನೇನ್ ಮಾಡಿದ್ದೀನಿ, ಈಗ ನಿಮ್ಗೆ ಅಪ್ಡೇಟ್ಸ್ ಅಂತ ಅಂದ್ರೆ ಈ ಪ್ರೈವೇಟೈಸೇಷನ್ ಆಗುತ್ತಾ ಇಲ್ವಾ ಅನ್ನೋದು ಒಂದು ಸ್ಟ್ರಾಂಗ್ ಆಗಿ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಏನು? ಪ್ರೈವೇಟೈಸೇಷನ್ ಆಗ್ಬೇಕು ಅಂದ್ರೆ ಅಷ್ಟು ಈಸಿ ಇಲ್ಲ. ಇಟ್ಸ್ ನಾಟ್ ಸೋ ಈಸಿ. ಒಂದು ನೆನ್ಪಿಟ್ಕೊಳ್ಳಿ, ಇದು ಅಷ್ಟು ಈಸಿ ಇಲ್ಲ. ನಾಟ್ ಆನ್ ಈಸಿ ಟಾಸ್ಕ್ ಅಂತ ಕರಿಬಹುದು. ಯಾರಿಗೆ? ಪ್ರೈವೇಟ್ ಅವ್ರಿಗೆ. ಓಕೆ, ಪ್ರೈವೇಟ್ ಆರ್ಗನೈಸೇಷನ್ಸ್ ಅಪ್ರೋಚ್ ಮಾಡ್ಬೋದು, ಬಟ್ ಅದನ್ನ ಅಕ್ಸೆಪ್ಟ್ ಮಾಡಬೇಕು ಅಂತ ಅಂದ್ರೆ ನಮ್ಮ ಕರ್ನಾಟಕ ಗೌರ್ನಮೆಂಟ್ ಅಂದ್ರೆ GOK, ಗೌರ್ನಮೆಂಟ್ ಆಫ್ ಕರ್ನಾಟಕ, ಹಾಗೂ ವೆರಿ ಇಂಪಾರ್ಟೆಂಟ್ ಯೂನಿಯನ್, ಇದು ಸ್ಟ್ರಾಂಗೆಸ್ಟ್ ಯೂನಿಯನ್. ಓಕೆ, ಯೂನಿಯನ್ ಅಲ್ಲಿ ಲೈನ್ ಮ್ಯಾನ್ಸ್ ಯೂನಿಯನ್ ಇದೆ. ಆ ಲೈನ್ ಮ್ಯಾನ್ಸ್ ಯೂನಿಯನ್ ಅನ್ನೋದು ವೆರಿ ಬಿಗ್ಗೆಸ್ಟ್ ಯೂನಿಯನ್ ಇನ್ ದ ಸ್ಟೇಟ್. ಆಕ್ಚುಲಿ ಹೇಳ್ಬೇಕಂತಂದ್ರೆ KPTCL ಆರ್ಗನೈಸೇಷನ್ ಅಲ್ಲಿ KPTCL ಅನ್ನೋ ಒಂದು ಏನ್ ಆರ್ಗನೈಸೇಷನ್ ಇದೆ, ಹಾಗೂ ಎಸ್ಕಾಮ್ಸ್. ಓಕೆ, ಎಸ್ಕಾಮ್ ಅಂದೆ ಒಂದ್ರ ಬಗ್ಗೆ ಹೇಳ್ತಿಲ್ಲ ನಾನು, ಜೆಸ್ಕಾಮ್, ಮೆಸ್ಕಾಮ್, ಹೆಸ್ಕಾಮ್, ಹುಬ್ಳಿ ಧಾರವಾಡ ಇರ್ಬೋದು, ಓಕೆ, ಚಾಮುಂಡೇಶ್ವರಿ ಇರ್ಬೋದು, ಗುಲ್ಬರ್ಗಾ ಡಿವಿಷನ್ ಇರ್ಬೋದು, ಬೆಂಗಳೂರು ಡಿವಿಷನ್ ಇರ್ಬೋದು. ಸೊ ಇದೇ ತರ ಎಷ್ಟು 5 ಎಸ್ಕಾಮ್ಸ್ ಇದಾವೆ. 5 ಎಸ್ಕಾಮ್ಸ್ ಅಲ್ಲೂ ಸಹ 5 ಎಸ್ಕಾಮ್ಸ್ ಅಂಡ್ KPTCL ಇವೆರಡಕ್ಕೂ ಸೇರಿಬಿಟ್ಟು ಯೂನಿಯನ್ ಅನ್ನೋದು ಫಾರ್ಮ್ ಇದೆ ಈ ಎಲೆಕ್ಟ್ರಿಸಿಟಿ ಬೋರ್ಡ್ ಅಲ್ಲಿ. ಓಕೆ, ಈ ಯೂನಿಯನ್ ತುಂಬಾ ಸ್ಟ್ರಾಂಗೆಸ್ಟ್ ಯೂನಿಯನ್. ಈ ಯೂನಿಯನ್ ಅವರು ಅಕ್ಸೆಪ್ಟ್ ಮಾಡೋ ಚಾನ್ಸೇ ಇಲ್ಲ ಗೈಸ್. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಅಕ್ಸೆಪ್ಟ್ ಮಾಡೋ ಚಾನ್ಸೇ ಇಲ್ಲ. ಅವರು ಆಗೋದಕ್ಕೂ ಸಹ ಬಿಡಲ್ಲ. ಹೋರಾಟಗಳು ನಡೀತವೆ. ಇನ್ ಕೇಸ್ ಆಗ್ಬೇಕು ಅಂತಂದ್ರೆ ಹೋರಾಟಗಳು ಆಗ್ಬೇಕಾಗತ್ತೆ. ಈ ಸೆಂಟ್ರಲ್ ಇಂದಾನೆ ಡೈರೆಕ್ಟ್ ಆಗಿ ಅಪ್ರೂವಲ್ ಬರಬೇಕು. ಈ ತರ ಮಾಡ್ಬೇಕು ಅಂತಂದ್ರೆ ಸೆಂಟ್ರಲ್ ಇಂದ ಅಪ್ರೂವಲ್ ಇನ್ನು ಬಂದಿಲ್ಲ. ಸೊ ಡು ನಾಟ್ ವರಿ, ನಿಮ್ಮ ಪ್ರಿಪರೇಷನ್ ಅನ್ನು ಜಾರಿಯಲ್ಲಿ ಇಟ್ಕೊಳ್ಳಿ. ತುಂಬಾ ಜನ ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಮಾಡಿ ಕೇಳ್ತಾರೆ, ಕಮೆಂಟ್ ಮಾಡಿ ಕೇಳ್ತಾರೆ, ಹಾಗೂ ಕೆಲವೊಬ್ರು ಕಾಲು ಸಹ ಮಾಡಿ ಕೇಳ್ತಾ ಇದಾರೆ, ಸರ್ ಪ್ರೈವೇಟೈಸೇಷನ್ ಆಗುತ್ತಾ ಇಲ್ಲ, ನಾವೇನ್ ಪ್ರಿಪರೇಷನ್ ಮಾಡ್ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಹಲವಾರು ಡೌಟ್ಸ್ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಈ ಡಿಪಾರ್ಟ್ಮೆಂಟ್ಸ್ ಓಕೆ, ಅವರವರ ಬೆನಿಫಿಟ್ಗಾಗಿ. ಟಾಟಾ ಅನ್ನೋದು ಒಂದು ಪ್ರೈವೇಟ್ ಆರ್ಗನೈಸೇಷನ್, ಟಾಟಾ ಪವರ್ ಅನ್ನೋದು ಒಂದು ಪ್ರೈವೇಟ್ ಕಂಪನಿ. ಅವ್ರು ಆಲ್ರೆಡಿ ಟಾಟಾನಲ್ಲಿ ಹಲವಾರು ಕಾಂಗ್ಲೋಮರೇಟ್ ಅಂತಾನೆ ಕರಿಬಹುದು. ಕಾಂಗ್ಲೋಮರೇಟ್ ಅಂದೇನು, ಹಲವಾರು ಮಿಕ್ಸ್ ಆಫ್ ಪ್ರಾಡಕ್ಟ್ಸ್ ಇದೆ, ಸರ್ವಿಸಸ್ ಇದಾವೆ. ಅವ್ರದ್ದು ಟೆಲಿಕಾಮ್ ಅಲ್ಲಿ ಇದಾರೆ, ಡಿಫೆನ್ಸ್ ಅಲ್ಲಿ ಇದಾರೆ, ಓಕೆ, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಅಲ್ಲಿ ಇದಾರೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಅಲ್ಲಿ ಇದೆ, ಈಗ ಪವರ್ ಅಲ್ಲೂ ಸಹ ಇದಾರೆ. ಸೊ ಈಗಿದ್ದಾಗ ಅವ್ರದ್ದು ಪವರ್ ಅಂತಂದ್ರೆ ಬೇರೆನೆ ಎಲ್ಲ ಕೆಲಸ ಮಾಡ್ತಾರೆ. ಬೇರೆ ನಾರ್ತ್ ಅಲ್ಲೆಲ್ಲ ಈ ಕೋಲ್ಕತ್ತಾ ರೀಜನ್ ಇರ್ಬೋದು, ಡೆಲ್ಲಿ ರೀಜನ್ ಇರ್ಬೋದು, ಓಕೆ, ಅಂಡ್ ಇನ್ನು ಒಡಿಶಾನಲ್ಲಿ ಹಲವಾರು ಕಡೆ ಅವರು ಸಕ್ಸಸ್ಫುಲ್ ಆಗಿ ಅವರವರ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ರೆಸ್ಪಾನ್ಸಿಬಿಲಿಟಿ ಆ ಟಾಟಾ ಪವರ್ ಅವರು ಕೊಟ್ಬಿಟ್ಟಿದ್ದಾರೆ. ಓಕೆ, ಅವರು ರಿಕ್ವೆಸ್ಟ್ ಹಾಕಿದ್ರೆ ಅಲ್ಲಿ ಅಕ್ಸೆಪ್ಟ್ ಮಾಡಿದ್ದಾರೆ. ಬಿಕಾಸ್ ಅದು ನಿಯರ್ ಟು ದ ನಾರ್ತ್ ಕಲ್ಚರ್ ಅಂಡ್ ಸೆಂಟ್ರಲ್ ಆರ್ಗನೈಸೇಷನ್ ಸಮೀಪದಲ್ಲಿ ಇರೋದ ಕಾರಣದಿಂದ ಅವರು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಇಲ್ಲಿ ಎಕ್ಸೆಪ್ಟ್ ಆಗಬೇಕು, ನಮ್ಮ ಕರ್ನಾಟಕದಲ್ಲಿ ಎಕ್ಸೆಪ್ಟ್ ಆಗ್ಬೇಕಂದ್ರೆ ನಮ್ಮ ಯೂನಿಯನ್ ಎಕ್ಸೆಪ್ಟ್ ಮಾಡಬೇಕು ಗೈಸ್. ಯೂನಿಯನ್ ಎಕ್ಸೆಪ್ಟ್ ಮಾಡಿಲ್ಲ ಅಂತಂದ್ರೆ ಇಟ್ ಈಸ್ ನೆವರ್ ಪಾಸಿಬಲ್ ಅಂತ ಹೇಳ್ಬೋದು. ಯಾಕಂದ್ರೆ ಯೂನಿಯನ್ ಇರೋ ತನಕ ಪ್ರೈವೇಟೈಸೇಷನ್ ಆಗೋದು ತುಂಬಾನೇ ಡಿಫಿಕಲ್ಟ್. ಸೊ ಇದನ್ನ ನಾನು ಸ್ಟ್ರೈಟ್ ಆಗಿ ಹೊಡೆದಾಕ್ಬೋದು. ರಿಕ್ವೆಸ್ಟ್ ಲೆಟರ್ ಅಲ್ಲಿ ಎಕ್ಸೆಪ್ಟ್ ಮಾಡೋದು, ಆದ ನಂತರ ರಿಜೆಕ್ಟ್ ಮಾಡೋದು, ಇದೆಲ್ಲ ಸಹಜನೇ.
ಸೊ ಎಕ್ಸೆಪ್ಟ್ ಹ್ಯಾಸ್ ಬಿನ್ ರಿಸೀವ್ಡ್ ಅಂಡ್ ನೆಕ್ಸ್ಟ್ ಲೇಟರ್ ಆಫ್ಟರ್ ದ ಸೆವರಲ್ ಡಿಸ್ಕಷನ್ಸ್ ಇಟ್ ಹ್ಯಾಸ್ ಬಿನ್ ರಿಜೆಕ್ಟೆಡ್ ಅಂತಾನು ಇನ್ನು ಕೆಲವು ದಿನಗಳಲ್ಲಿ ನೀವು ನೋಡ್ತೀರಾ. ಓಕೆ, ಬಟ್ ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಯೂನಿಯನ್ ಎಕ್ಸೆಪ್ಟ್ ಮಾಡಬೇಕು, ನಂತರ ಗೌರ್ಮೆಂಟ್ ಅದನ್ನ ಯೂನಿಯನ್ಸ್ ಡಿಮ್ಯಾಂಡ್ಸ್ನೆಲ್ಲ ಪ್ರೆಸೆಂಟ್ ಮಾಡ್ತಾರೆ. ಡಿಮ್ಯಾಂಡ್ಸ್ ಎಲ್ಲ ಪ್ರೆಸೆಂಟ್ ಮಾಡಿದ ನಂತರ ಆ ಡಿಮ್ಯಾಂಡ್ಸ್ಗೆಲ್ಲ ಒಪ್ಪಿಗೆ ಆಗಬೇಕು. ಆ ಒಪ್ಕೊಂಡಾಗ ಮಾತ್ರನೇ ಪ್ರೈವೇಟೈಸೇಷನ್ ಆಗೋ ಚಾನ್ಸ್ ಇರುತ್ತೆ. ಬಟ್ ಅವೆಲ್ಲ ಯೂನಿಯನ್ ಕೊಡುವಂತ ಕಂಡೀಷನ್ಸ್ಗೆ ಅಕ್ಸೆಪ್ಟ್ ಮಾಡುವಂತ ಸಿಚುಯೇಷನ್ ಈಗಿಲ್ಲ. ಯಾಕಂದ್ರೆ ಸುಮಾರು ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ಇದಾವೆ ಯೂನಿಯನ್ಸ್. ಸೊ ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. ಸೊ ಹಾಗಾಗಿ ಅವ್ರು ಡೈರೆಕ್ಟ್ ಆಗಿ ಅಪ್ರೋಚ್ ಆಗಿದ್ದಾರೆ. ಅವ್ರ ಕಡೆಯಿಂದ ತುಂಬಾ ಅಬ್ಜೆಕ್ಷನ್ಸ್ ಸಹ ಬಿದ್ದಿದ್ದಾವೆ ಗೈಸ್. ಏನು ಅಬ್ಜೆಕ್ಷನ್ಸ್? ಯಾರಿಗೆ ಅಬ್ಜೆಕ್ಷನ್ಸ್ ಕಳಿಸಿದ್ದಾರೆ? KERC ದವ್ರಿಗೆ KPTCL ಹಾಗೂ ಎಸ್ಕಾಮ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಲವಾರು ಅಬ್ಜೆಕ್ಷನ್ಸ್ ಸಹ ರಿಸೀವ್ ಆಗಿದಾವೆ. ಅವ್ರು ಅದನ್ನ ರಿವ್ಯೂನು ಸಹ ಮಾಡ್ತಾ ಇದ್ದಾರೆ. ಮಾಡಬೇಡಿ ಅನ್ನೋದು ಕೊಟ್ಟಿದ್ದಾರೆ. ಯಾಕೆ ಮಾಡಬೇಡ್ದು ಅನ್ನೋ ರೀಸನ್, ವಿತ್ ರೀಸನ್ ಅಬ್ಜೆಕ್ಷನ್ಸ್ ಹಾಕಿದ್ದಾರೆ. ಓಕೆ, ಪ್ರೈವೇಟ್ಗೆ ಕೊಡಬೇಡಿ, ಯಾಕಂದ್ರೆ ಈ ತರ ಎಲ್ಲ ಗೌರ್ಮೆಂಟ್ಗೆ ಪ್ರಾಬ್ಲಮ್ ಆಗುತ್ತೆ, ಜನರಿಗೆ ಪ್ರಾಬ್ಲಮ್ ಆಗುತ್ತೆ, ಕನ್ಸ್ಯೂಮರ್ಸ್ಗೆ ಎಫೆಕ್ಟ್ ಆಗ್ತಾರೆ. ಆ ತರ ಉದ್ದೇಶದಲ್ಲಿ ಅವ್ರು ಕೆಲವು ಪಾಯಿಂಟ್ಸ್ ನ ಡಿಸ್ಕ್ರೈಬ್ ಮಾಡಿದ್ರೆ ನಾನು ಆ ಪಾಯಿಂಟ್ಸ್ ನಲ್ಲಿ ಡಿಸ್ಕ್ರೈಬ್ ಮಾಡಕ್ ಹೋಗಲ್ಲ. ಯಾಕಂತಂದ್ರೆ ಅದು ಇಟ್ಸ್ ಎ ಬಿಟ್ ಆಫ್ ಕಾನ್ಫಿಡೆನ್ಷಿಯಲ್ ಹಾಗೂ ಇಟ್ಸ್ ಫಾರ್ ಸೇಫ್ಟಿ ಪರ್ಪಸ್. ಓಕೆ, ಸೊ ಹಾಗಾಗಿ ನೀವು ಮನಸ್ಸಲ್ಲಿ ಒಂದಿಟ್ಕೊಳ್ಳಿ, ರಿಕ್ರೂಟ್ಮೆಂಟ್ ಅನ್ನೋದು ಆಗುತ್ತಾ ಇಲ್ವಾ? ಈಗ ಅದು ನಮ್ಮ ಮೈನ್ ಇದು ಉದ್ದೇಶ. ಇವಾಗ ಇದು ಪ್ರೈವೇಟೈಸೇಷನ್ ಆಗುತ್ತಾ ಇಲ್ಲ ಇದು ಸೆಕೆಂಡ್ರಿ. ನಮಗೆ ರಿಕ್ರೂಟ್ಮೆಂಟ್ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ಈ ಗೌರ್ಮೆಂಟ್ ಅಲ್ಲಿ ರಿಕ್ರೂಟ್ಮೆಂಟ್ ಆಗೋದೇ ತುಂಬಾ ಅಪರೂಪ. ಅದರಲ್ಲಿ ಆಗ್ತಿರೋಂತಹ ಈಗ AEE ಹಾಗೂ AE ಹಾಗೂ JE ಅಂಡ್ JA ಹಾಗೂ JLM ಅಂಡ್ ಎಕ್ಸೆಟ್ರಾ, ಇವೆಲ್ಲ ರಿಕ್ರೂಟ್ಮೆಂಟ್ ಆಗುತ್ತಾ ಇಲ್ಲ ಅನ್ನೋದು ಸುಮಾರು ಮೈಂಡ್ ಅಲ್ಲಿ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ. ಸೊ ಪ್ರೈವೇಟೈಸೇಷನ್ ಆಗೋ ಚಾನ್ಸ್ ಈಗಂತೂ ಇಲ್ಲ, ನೀವು ಡೌಟೇ ಇಟ್ಕೋಬೇಡಿ. ಪ್ರೈವೇಟೈಸೇಷನ್ ಈಗ ಸದ್ಯಕ್ಕಾಗಲ್ಲ. ನಿಮ್ಮ ಪ್ರಿಪರೇಷನ್ ಅನ್ನು ಜಾರಿಯಲ್ಲಿ ಇಟ್ಕೊಳ್ಳಿ. ಯಾಕಂತಂದ್ರೆ ಇದು ಒಂದೇ ರಿಕ್ರೂಟ್ಮೆಂಟ್ ಅಲ್ಲ, ಎಲೆಕ್ಟ್ರಿಕಲ್, ಸಿವಿಲ್, ಮೆಕ್ಯಾನಿಕಲ್ ವಿದ್ಯಾರ್ಥಿಗಳು, ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಾ, ನೀವೆಲ್ಲಾನು ಪ್ರಿಪರೇಷನ್ ಅನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ರಿ. ಯಾಕಂತಂದ್ರೆ ಇದೊಂದೇ ಅಲ್ಲದೆ ಇನ್ನು ಹಲವಾರು ರಿಕ್ರೂಟ್ಮೆಂಟ್ಸ್ ಬರ್ತಾ ಇದಾವೆ. ಓಕೆ, ಸೊ ಅದಕ್ಕಾಗಿ ನೀವು ನಿಮ್ಮ ಪ್ರಿಪರೇಷನ್ ಅನ್ನು ಮಾಡ್ತಾ ಇರಿ ಗೈಸ್. ಡು ನಾಟ್ ವೇಸ್ಟ್ ಯುವರ್ ಟೈಮ್ ಅಂಡ್ ಫೋಕಸ್ ಮೋರ್ ಆನ್ ಯುವರ್ ಪ್ರಿಪರೇಷನ್. ಇದನ್ನೇ ನಾನು ಹೇಳೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಸುಮಾರು ಜನ ವಿದ್ಯಾರ್ಥಿಗಳು ನಾವು ಟೈಮ್ ವೇಸ್ಟ್ ಮಾಡ್ತಾ ಇದೀವೇನೋ ಅಂತ ಅನಿಸ್ತಾ ಇತ್ತು. ಆ ವಿದ್ಯಾರ್ಥಿಗಳಿಗೆ ಒಂದು ಕ್ಲಾರಿಟಿ ಇರಲಿ, ಪ್ರಿಪರೇಷನ್ ಅನ್ನು ಮಾಡ್ತಾ ಇರ್ರಿ ಅಂತ ನನ್ನ ಕಡೆಯಿಂದ ನಾನು ಸಲಹೆನ ಕೊಡ್ತೀನಿ. ಬಟ್ ಒಂದು ಇಂಪಾರ್ಟೆಂಟ್, ಗೌರ್ಮೆಂಟ್ ಜಾಬ್ ಅಂತಾನೆ ಹೇಳ್ಬಿಟ್ಟು ಯಾರೋ ಜಾಬ್ಸ್ ನ ಬಿಟ್ಬಿಟ್ಟು ಪ್ರಿಪರೇಷನ್ ಮಾಡಬೇಡಿ. ಯಾಕಂತಂದ್ರೆ ಗೌರ್ಮೆಂಟ್ ಜಾಬ್ ಅನ್ನೋದು ಇಟ್ಸ್ ಲೈಕ್ ಎ ಬಿಗ್ ರೇಸ್. ಓಕೆ, ಪ್ರೈವೇಟ್ ಜಾಬ್ ಅಂತಂದ್ರೆ ನಿಮ್ಗೆ ನಾಳೆನೆ ಹೋಗಿ ಎಲ್ಲೋ ಒಂದ್ ಕಡೆ ರಿಕ್ವೆಸ್ಟ್ ಕೊಟ್ರೆ ಅಲ್ಲಿ ವೇಕೆನ್ಸೀಸ್ ಇತ್ತಂದ ಅಪ್ಲೈ ಮಾಡಿದ್ರೆ ನಿಮ್ಮ ಎಫಿಷಿಯನ್ಸಿ ಮೇಲೆ ಸೆಲೆಕ್ಟ್ ಆಗ್ಬಿಡ್ತೀರಾ. ಬಟ್ ಗೌರ್ಮೆಂಟ್ ಜಾಬ್ ಅನ್ನೋದು ರೂಲ್ಸ್ ಇದಾವೆ, ರೆಗ್ಯುಲೇಷನ್ಸ್ ಇದಾವೆ, ಎಕ್ಸಾಮಿನೇಷನ್ಸ್ ಆಗಬೇಕು, ವೆರಿಫಿಕೇಶನ್ಸ್ ಆಗಬೇಕು, ನಂತರ ಮೆಡಿಕಲ್ ಆಗಬೇಕು, ನಂತರ ಇಂಟರ್ವ್ಯೂಸ್ ಎಲ್ಲ ಇರ್ತವೆ. ಸೊ ಇವೆಲ್ಲ ಆದ ನಂತರ ಆಗೋ ಚಾನ್ಸಸ್ ಇರೋದ್ರಿಂದ ಸ್ವಲ್ಪ ನಿಮ್ಮ ಪ್ರಿಪರೇಷನ್ ಮಾಡ್ತಾ ಇರ್ರಿ. ಬಟ್ ಡು ನಾಟ್ ಸಿಟ್ ಐಡಲ್ ಅಂಡ್ ಪ್ರಿಪೇರ್. ನನ್ನ ಕಡೆಯಿಂದ ಸಲಹೆ ಏನಂತಂದ್ರೆ ಐಡಲ್ ಆಗಿ ಕುತ್ಕೊಂಡು ಪ್ರಿಪೇರ್ ಮಾಡಕ್ ಹೋಗ್ಬೇಡಿ. ಯಾಕಂತಂದ್ರೆ ಇದು ಜಸ್ಟ್ ಅನ್ ನಿಮ್ಗೆ ಫ್ಯಾಮಿಲಿ ಸೈಡ್ ಬ್ಯಾಕ್ ಗ್ರೌಂಡ್ ತುಂಬಾ ಸ್ಟ್ರಾಂಗ್ ಇದೆ ಅಂತಂದ್ರೆ ಡು ನಾಟ್ ವರಿ, ಕುತ್ಕೊಂಡು ಓದ್ಕೊಳ್ಳಿ. ಬಟ್ ಜಾಬ್ ಬಿಟ್ಟು ಓದಿ ಅಂತ ನಾನು ಹೇಳಕ್ ಹೋಗೋದೇ ಇಲ್ಲ. ಯಾಕಂದ್ರೆ ಜಾಬ್ ಇಂದ ಜಾಬಲ್ಲಿ ಇದ್ದು ಪ್ರಯತ್ನ ಮಾಡಿ. ಜಾಬ್ ಇಲ್ಲ, ಇನ್ನು ಕಾಲೇಜ್ ಸ್ಟೂಡೆಂಟ್ ಇದ್ದೀರಾ ಅಂತಂದ್ರೆ ನೀವು ಕಾಲೇಜಲ್ಲಿ ಇದ್ದಾಗೆ ಪ್ರಿಪರೇಷನ್ ಅನ್ನು ಮಾಡಿ. ಇಲ್ಲ ಕಾಲೇಜ್ ಮುಗ್ದಿದೆ ಸರ್, ನನ್ನ ಹತ್ರ ಜಾಬು ಇಲ್ಲ, ಪ್ರೈವೇಟ್ ಅಲ್ಲಿ ಜಾಬೇ ಸಿಕ್ಕಿಲ್ಲ ಅಂತ, ಆ ಸಿಚುಯೇಷನ್ ಅಲ್ಲಿ ನೀವು ಪ್ರಿಪರೇಷನ್ ಮಾಡಿ. ಓಕೆ, ಸೊ ಇಷ್ಟ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ಬೇಕು ಅನ್ಕೊಂಡಿದ್ದೀನಿ. ಯಾಕಂತಂದ್ರೆ ಇವತ್ತು ಮೇನ್ ಟಾಪಿಕ್ ಬಂದು ನಾನು ಹೇಳ್ಬೇಕಿರೋ ಟಾಪಿಕ್ ಓನ್ಲಿ ಫಾರ್ ರಿಲೇಟೆಡ್ ಟು ದ KPTCL ರಿಕ್ರೂಟ್ಮೆಂಟ್. ಅದು ಪ್ರೈವೇಟೈಸೇಷನ್ ಆಗುತ್ತಾ ಇಲ್ಲ? ಪ್ರೈವೇಟೈಸೇಷನ್ ಆಗೋ ಚಾನ್ಸ್ ಅಂತೂ ತುಂಬಾ ಕಡಿಮೆ. ಐ ಸೇ 99.99% ಆಗಲ್ಲ. ಓಕೆ, ಸೊ ಆದ ಕಾರಣದಿಂದ ನೀವು ನಿಮ್ಮ ಪ್ರಿಪರೇಷನ್ ಅನ್ನು ಕಂಟಿನ್ಯೂ ಮಾಡ್ತಾ ಇರಿ. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್. ಓಕೆ, ಇನ್ನೂ ಏನಾದರೂ ಹೆಚ್ಚಿನ ಡೌಟ್ಸ್ ಇತ್ತು ಹಾಗೂ ಬೇರೆ ಏನಾದರೂ ಕ್ವಶನ್ಸ್ ಇತ್ತು ಅಂತಂದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬೋದು. ಅಂಡ್ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹಲವಾರು ಹೊಸ ನೋಟಿಫಿಕೇಶನ್ಸ್ ಬಂದಿದೆ, ಆ ನೋಟಿಫಿಕೇಶನ್ಸ್ ಅನ್ನು ಇನ್ನು ನೆಕ್ಸ್ಟ್ ವಿಡಿಯೋನೆಲ್ಲ ಹಾಕ್ತಾ ಇರ್ತೀನಿ. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್ ಫಾರ್ ಯುವರ್ ಪ್ರಿಪರೇಷನ್ ಅಂಡ್ ಫಾರ್ ಯುವರ್ ಫ್ಯೂಚರ್. ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ ಗೈಸ್, ಟೇಕ್ ಕೇರ್, ಬಾಯ್.